ನಮಸ್ಕಾರ ಸ್ನೇಹಿತರೆ, ಈ ಕೃತಿಯ ಹೆಸರು ಆನ್ ಆಟೋಬಯೋಗ್ರಫಿ. ಬರೆದವರು ಜವಾಹರ್ಲಾಲ್ ನೆಹರು. ಆನ್ ಆಟೋಬಯೋಗ್ರಫಿ ಪಬ್ಲಿಷ್ ಆದ ವರ್ಷ 1936. ನೆಹರೂರವರ ಪಿರಿಯಡ್ 1889 1964. ಆನ್ ಆಟೋಬಯೋಗ್ರಫಿ ಎನ್ನುವ ಈ ಕೃತಿಯ ಮತ್ತೊಂದು ಹೆಸರು ಟುವರ್ಡ್ ಫ್ರೀಡಮ್. ದಯವಿಟ್ಟು ಗಮನಿಸಿ, ಅದು ಟುವರ್ಡ್ಸ್ ಫ್ರೀಡಮ್ ಅಲ್ಲ, ಟುವರ್ಡ್ ಫ್ರೀಡಮ್. ಇದನ್ನು ಪ್ರಥಮ ಬಾರಿಗೆ ಪಬ್ಲಿಷ್ ಮಾಡಿದ್ದು 1936ರಲ್ಲಿ. ಆನಂತರ ಕೆಲವೊಂದು ಅಡಿಷನಲ್ ಚಾಪ್ಟರ್ ಸೇರಿಸಿ 1942ರಲ್ಲಿ ರೀಪ್ರಿಂಟ್ ಮಾಡಲಾಯಿತು. ಮೂರನೇ ಬಾರಿಗೆ 1982ರಲ್ಲಿ ಕೂಡ ಮುದ್ರಣ ಕಂಡಿತು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆನ್ ಆಟೋಬಯೋಗ್ರಫಿ ಅನ್ನುವ ನೆಹರೂರವರ ಈ ಕೃತಿಯನ್ನು ಕಮಲಾ ನೆಹರು ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಫಾರ್ವರ್ಡ್ ಬೈ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರು ಕೆಲವೊಂದು ಚಾಪ್ಟರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶಿ ಮೆನ್ಷನ್ಸ್ ದ್ಯಾಟ್ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಆನ್ ಆಟೋಬಯೋಗ್ರಫಿ ಆ್ಯಂಡ್ ದ ಡಿಸ್ಕವರಿ ಆಫ್ ಇಂಡಿಯಾ. ಈ ಮೂರು ಕೃತಿಗಳ ಕುರಿತು ಮುಖ್ಯವಾಗಿ ಮಾತಾಡಿದ್ದಾರೆ. ಕಂಪ್ಯಾನಿಯನ್ ಆಫ್ ಮೈ ಲೈಫ್ ಅಂತ ಹೇಳಿದ್ದಾರೆ. ಈ ಕೃತಿಯಲ್ಲಿ ಒಟ್ಟಾಗಿ 68 ಚಾಪ್ಟರ್ಸ್ ಇದೆ. ಇದನ್ನು ಬರೆದಂತಹ ಅವಧಿ ಜೂನ್ 1934ರಿಂದ ಫೆಬ್ರವರಿ 1935. ಆ ಅವಧಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಜೈಲಿನಲ್ಲಿದ್ದರು. ಮತ್ತು ಅವರ ಮತ್ತು ಕಾಂಗ್ರೆಸ್ಸಿನ ಸಂಬಂಧಗಳ ಬಗ್ಗೆ ಕೂಡ ಬರೆದಿದ್ದರು. ಕೆಲವೊಂದು ಎಡಿಷನಲ್ ಚಾಪ್ಟರ್ಗಳನ್ನು ಸೇರಿಸಿ ಅದರಲ್ಲಿ ಮುಖ್ಯವಾಗಿ ಬರುವಂಥ ಚಾಪ್ಟರ್ 5 ಇಯರ್ಸ್ ಲೇಟರ್ ಅನ್ನೋದು, ಅದನ್ನು ಎಡಿಷನಲ್ ಆಗಿ 1942ರಲ್ಲಿ ಮರುಮುದ್ರಣ ಮಾಡಲಾಯಿತು. ಫಸ್ಟ್ ಚಾಪ್ಟರ್ ಡಿಸೆಂಟ್ ಫ್ರಮ್ ಕಾಶ್ಮೀರ ಅನ್ನೋದನ್ನು ಬರೆದಿದ್ದಾರೆ. ಇದರ ಬಗ್ಗೆ ಅಬ್ರಹಂ ಕೌಲಿ ಅನ್ನೋವರು ಇಟ್ ಈಸ್ ಅ ಹಾರ್ಡ್ ಆ್ಯಂಡ್ ನೈಸ್ ಸಬ್ಜೆಕ್ಟ್ ಫಾರ್ ಅ ಮ್ಯಾನ್ ಟು ರೈಟ್ ಆಫ್ ಹಿಮ್ಸೆಲ್ಫ್ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಕೃತಿಯ ಓಪನಿಂಗ್ ಲೈನಲ್ಲಿ ನೆಹರೂರವರು ಈ ರೀತಿಯಾಗಿ ಬರ್ಕೊಂಡಿದ್ದಾರೆ: ಆನ್ ಓನ್ಲಿ ಸನ್ ಆಫ್ ಪ್ರಾಸ್ಪರಸ್ ಪೇರೆಂಟ್ಸ್ ಈಸ್ ಆಪ್ಟ್ ಟು ಬಿ ಸ್ಪಾಯ್ಲ್ಡ್, ಎಸ್ಪೆಷಲಿ ಸೋ ಇನ್ ಇಂಡಿಯಾ. ಮುಂದುವರಿತ ಕೃತಿಯಲ್ಲಿ ತನ್ನ ಚೈಲ್ಡ್ಹುಡ್ ಡೇಸನ್ನು ಕಳೆದ ರೀತಿ ಅದರ ನೆನಪನ್ನು ಮರುಕಳಿಸ್ತಾರೆ, ಅದನ್ನು ಬರೀತಾರೆ. ಅವರಿಗೆ 2 ಸಿಸ್ಟರ್ಸ್ ಇದ್ರಂತೆ. ಆ ಸಿಸ್ಟರ್ಸ್ ತುಂಬ ಏಜ್ ಗ್ಯಾಪ್ ಇತ್ತು. ತುಂಬ ದೊಡ್ಡ ಸಿಸ್ಟರ್ ಇವರ ಮತ್ತು ಅವರ ಮಧ್ಯೆ ತುಂಬ ಏಜ್ ಗ್ಯಾಪ್ ಇದ್ದ ಕಾರಣ ಇವರು ಮತ್ತು ಅವರು ಅಷ್ಟು ಕೋಆರ್ಡಿನೇಷನ್ ಇರಲಿಲ್ಲ. ಹಾಗಾಗಿ ಇವರು ತುಂಬ ಲೋನ್ಲಿನೆಸ್ಸನ್ನು, ಏಕಾಂಗಿತನವನ್ನು ಅನುಭವಿಸ್ತಾ ಇದ್ರು ಅಂತ ಬರ್ಕೊಂಡಿದ್ದಾರೆ. ಪ್ರಾಸ್ಪರಸ್ ಪೇರೆಂಟ್ಸ್ ಅನ್ನುವ ಮಾತಿನ ಅರ್ಥ ಅವರ ಹೆತ್ತವರು ಅವರನ್ನು ಶಾಲೆಗೂ ಕಳಿಸಿರಲಿಲ್ಲ, ಹಾಗೆ ಯಾವುದೇ LKG UKG ಆ ಥರ ಪ್ರೀ ಸ್ಕೂಲಿಗೂ ಕಳಿಸಿರಲಿಲ್ಲ. ಬದಲಾಗಿ ಮನೆಗೆ ಒಬ್ಬ ಶಿಕ್ಷಕರನ್ನು ಕರೆಸಿ ಮನೆಯಲ್ಲೇ ಟೀಚ್ ಮಾಡ್ತಿದ್ರು. ಅವರ ಮನೆ ಕೂಡ ಬಹಳ ವಿಶಾಲವಾಗಿತ್ತು. ತುಂಬ ದೊಡ್ಡ ದೊಡ್ಡ ಗಾತ್ರದ ಕೋಣೆಗಳೆಲ್ಲ ಇದ್ದವು. ಅದೆಲ್ಲವನ್ನು ಓಡಾಡ್ತಾ ಇರಬೇಕಾದ್ರೆ ತುಂಬ ಲೋನ್ಲಿ ಫೀಲ್ ಆಗ್ತಾ ಇತ್ತು. ದೊಡ್ಡ ಮನೆ, ಆದರೆ ಜನಸಂಖ್ಯೆ ಒಳಗಡೆ ಸಂಖ್ಯೆ ಇದ್ದದ್ದು ಕಡಿಮೆ. ಸುಮಾರು 200 ವರ್ಷಗಳ ಹಿಂದೆ, ಅಂದರೆ ಅರ್ಲಿ 18th ಸೆಂಚುರಿಗೆ ಇವರ ಫ್ಯಾಮಿಲಿ ಕಾಶ್ಮೀರದ ಕಡೆಯಿಂದ ಪ್ಲೇನ್ ಕಡೆ ವಲಸೆ ಬಂದಿತ್ತು. ಎಟ್ ದ್ಯಾಟ್ ಟೈಮ್ ಫರುಷ್ ಸಿಯಾರ್ ವಾಸ್ ಮುಘಲ್ ಎಂಪರರ್. ಫರುಷ್ ಸಿಯಾರ್ ಅನ್ನುವ ಕಿಂಗ್ ಮೊಘಲ್ ಎಂಪರರ್ನ ಆಳ್ತಾ ಇದ್ದ. ಮೈಗ್ರೇಟೆಡ್ ಅಬೌಟ್ 1716. 1716ರಲ್ಲಿ ಇವರ ಆ ಕಡೆಯಿಂದ ವಲಸೆ ಬಂದಿದ್ದರು. ಇವರ ಆನ್ಸೆಸ್ಟರ್ ರಾಜು ಕೌಲ್ ಅನ್ನೋರು ಬಂದದ್ದು. ಬೇಸಿಕ್ ಒಬ್ಬ ಇವರಲ್ಲಿದ್ದ ಪರ್ಸನ್, ಇವರ ಹಳೆಯ ತಲೆಮಾರಿನ ವ್ಯಕ್ತಿ ರಾಜ್ ಕೌಲ್. ಆಮೇಲೆ ಇವರ ಫ್ಯಾಮಿಲಿಗೆ ನೆಹರು ಅನ್ನುವ ಹೆಸರು ಬರಲಿಕ್ಕೆ ಕಾರಣ ಕಾಶ್ಮೀರಲ್ಲಿರುವ ಒಂದು ಕೆನಲ್, ಅದೇ ನಹರ್ ಅನ್ನೋದು. ಇಟ್ ಬಿಕೇಮ್ಸ್ ಫ್ಯಾಮಿಲಿ ನೇಮ್. ಆನಂತರ ಆ ನಹರಿಂದ ನೆಹರು ಆಗಿ ಇವರ ಫ್ಯಾಮಿಲಿಗೆ ಆ ಹೆಸರು ಸೇರಿಕೊಳ್ತದೆ. ನೆಹರೂಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಲಕ್ಷ್ಮೀನಾರಾಯಣ ನೆಹರು, ಅಂದರೆ ಇವರ ಅಜ್ಜನ ತಂದೆ ಯಾರಾಗಿದ್ದರು, ಅವರ ಹೆಸರು ಏನಂದರೆ ಲಕ್ಷ್ಮೀನಾರಾಯಣ ನೆಹರು. ಫಸ್ಟ್ ವೇಲ್ ಆಫ್ ಸರ್ಕಾರ್ ಕಂಪನಿ, ಒಂದು ಸರ್ಕಾರನ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದರು. 1857ರಲ್ಲಿ ನಡೆದಂತಹ ದಂಗೆಯಲ್ಲಿ ಇವರ ಕುಟುಂಬದ ಫ್ಯಾಮಿಲಿ ಪೇಪರ್ ಮತ್ತು ಡಾಕ್ಯುಮೆಂಟ್ ಏನೆಲ್ಲ ಇತ್ತು ಅದೆಲ್ಲ ನಾಶ ಆಯಿತು. ಇವರ ತಂದೆಯವರು 1861 ಮೇ 6ರಂದು ಆಗ್ರಾದಲ್ಲಿ ಜನಿಸಿದರು. ಅವರೊಬ್ಬರು ಪಾಸ್ತುಮಸ್ ಚೈಲ್ಡ್, ಅಂದರೆ ಅವರ ತಂದೆಯ ಡೆತ್ ಆದ ಮೇಲೆ ಹುಟ್ಟಿದಂತಹ ಮಗು, ಆ ಥರ. ಇವರು ಹೈಕೋರ್ಟ್ ಎಕ್ಸಾಮಿನಲ್ಲಿ ಟಾಪರ್ ಬಂದಿದ್ದರು. ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಮೋತಿಲಾಲ್ ನೆಹರು ಅವರ ಬಗ್ಗೆ. ಮೋತಿಲಾಲ್ ನೆಹರು ಅಂದರೆ ನೆಹರೂರವರ ತಂದೆ ಕಾನೂನಿನ ವಿಷಯದಲ್ಲಿ ಬಹಳ ಪರಿಣತಿಯನ್ನು ಪಡೆದಿದ್ದರು. ಡೆವಲಪ್ಡ್ ಆ್ಯಂಡ್ ಸ್ಪೆಂಟ್ ಹಿಸ್ ಟೈಮ್ ಇನ್ ಫೀಲ್ಡ್ ಆಫ್ ಲಾ. ಇವರು 6ರಿಂದ 7 ವರ್ಷದ ಹುಡುಗ ಆಗಿರಬೇಕಾದ್ರೆ ಇವರ ತಂದೆಯ ಒಂದು ಫೌಂಟೇನ್ ಪೆನ್ನನ್ನು ಇವರು ಕದ್ದ ಕಾರಣ ತಂದೆಯವರಿಗೆ ಪನಿಷ್ ಮಾಡಿದರು, ಮತ್ತು ಆ ಥರ ತಪ್ಪು ಮಾಡಬಾರ್ದು ಅಂತ ಮೆಸೇಜ್ ಕೂಡ ಕೊಟ್ಟಿದ್ದರು. ಮುನ್ಷಿ ಮುಬಾರಕ್ ಅಲಿ ಎನ್ನುವವರು ಅರೇಬಿಯನ್ ನೈಟ್ಸ್ ಮತ್ತು ಆ ರೀತಿಯ ಬೇರೆ ಬೇರೆ ಕಥೆಗಳನ್ನು ನೆಹರು ಅವರಿಗೆ ಸಣ್ಣದರಲ್ಲಿ ಹೇಳ್ತಾ ಇದ್ರು. ಹಾಗೆ ನೆರೋಸ್ ಅನ್ನುವ ಕಾಶ್ಮೀರಿ ನ್ಯೂ ಇಯರ್ ಸೆಲೆಬ್ರೇಷನನ್ನು ತುಂಬ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಗಿ ಆಚರಿಸ್ತಾ ಇದ್ರು. ಹಾಗೆ ಅವರ ಮನೆ ಹೆಸರು ಬಂದು ಆನಂದ ಭವನ.
ಇವರ ಮನೆಗೆ ಪಾಠವನ್ನು ಕಲಿಸಲಿಕ್ಕೆ ಟ್ಯೂಟರ್ ಆಗಿ ಬರ್ತಾ ಇದ್ದವರು ಫರ್ಡಿನಾಂಡ್ ಟಿ ಬ್ರೂಕ್ಸ್ ಅವರು ನೆಹರೂರವರಿಗೆ ಓದುವ ಹ್ಯಾಬಿಟನ್ನು ಬೆಳೆಸಿದರು. ಟೇಸ್ಟ್ ಆಫ್ ರೀಡಿಂಗನ್ನು ಕೊಟ್ಟರು. ಹಾಗೆ ಕೆಲವೊಂದು ಬುಕ್ಸನ್ನು ಅವರು ಸಜೆಸ್ಟ್ ಮಾಡ್ತಾರೆ. ಆ ಬುಕ್ಸ್ಗಳು ನೆಹರೂರವರ ಫೇವ್ರೆಟ್ ಬುಕ್ಸ್ಗಳು ಆಗಿದ್ದವು. ಹಾಗೆ ಲೇವಿಸ್ ಕ್ಯಾರಲ್ ಅವರು ಬರೆದಂತಹ ದ ಜಂಗಲ್ ಬುಕ್ ಇರ್ಬೋದು ಅಥವಾ ಕಿಮ್ ಅನ್ನೋ ಬುಕ್ ಇರ್ಬೋದು, ಇದೆಲ್ಲ ನೆಹರೂರವರ ಫೇವ್ರೆಟ್ ಬುಕ್ ಆಗಿದ್ದವು. ಈ ಬ್ರೂಕ್ ಅವರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವರಿಗೆ ರೆಕಮೆಂಡ್ ಮಾಡಿದವರು ಅಂದರೆ ಜವಾಹರ್ಲಾಲ್ ನೆಹರು ಅವರ ತಂದೆಗೆ ರೆಕಮೆಂಡ್ ಮಾಡಿದವರು ಆನಿ ಬೆಸೆಂಟ್. ನೆಹರೂರವರಿಗೆ 13 ವರ್ಷ ವಯಸ್ಸು ಇರಬೇಕಾದ್ರೆ ಅವರನ್ನು ಥಿಯೋಸಾಫಿಕಲ್ ಸೊಸೈಟಿಗೆ ಜಾಯಿನ್ ಮಾಡ್ತಾರೆ. ಥಿಯೋಸಾಫಿಕಲ್ ಅಂದರೆ ವೆಸ್ಟರ್ನ್ ಐಡಿಯಾಲಜಿ ಮತ್ತು ಈಸ್ಟರ್ನ್ ಥಿಂಕಿಂಗ್ ಎರಡನ್ನು ಸೇರಿಸಿಕೊಂಡಿರುವಂತಹ ಒಂದು ವೇ ಆಫ್ ಥಿಂಕಿಂಗ್ಗೆ ಥಿಯೋಸಾಫಿಕಲ್ ಸೊಸೈಟಿ ಎನ್ನಿಸಲ್ಪಡ್ತದೆ. ಇವರು 15 ವರ್ಷದಲ್ಲಿರಬೇಕಾದ್ರೆ ಇಂಗ್ಲೆಂಡಿಗೆ ಹೋಗುತ್ತಾರೆ. ಇವರ ಸ್ಕೂಲ್ಸಲ್ಲಿ ಯಾವುದಾದ್ರೂ ಕಾಂಪಿಟಿಷನಲ್ಲಿ ವಿನ್ನರ್ ಆದರೆ ಅವರಿಗೆ ಬುಕ್ಸ್ಗಳನ್ನು ಪ್ರೈಸ್ಗಳಾಗಿ ಕೊಡಲಾಗುತ್ತಿತ್ತು. ಅದರಲ್ಲಿ ಯಾವ ಬುಕ್ಕುಗಳು ಮೇಯ್ನಾಗಿ ಇರ್ತಾ ಇದ್ವು ಅಂದರೆ GM ಟ್ರಾವೆಲಿಯನ್ಸ ಗ್ಯಾರಿಬಾಲ್ಡಿ ಅವರ ಹೆಸರಿನ ಬುಕ್ಕುಗಳನ್ನು ಹಂಚಲಾಗುತ್ತಿತ್ತು. ಇವರು ತನ್ನ 17ನೇ ವಯಸ್ಸಿನಲ್ಲಿ ಅಂದರೆ 1907 ಅಕ್ಟೋಬರ್ ತಿಂಗಳಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಟ್ರಿನಿಟಿ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ತನ್ನ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ ವಿಷಯ ನ್ಯಾಚುರಲ್ ಸೈನ್ಸಸ್ ಟ್ರೈಪೋಸ್ ಅನ್ನೋದು. ಬಟ್ ಆ ಸ್ಟಡಿಯಲ್ಲಿ ಅವರು ಯಾವುದೇ ಇಂಟ್ರೆಸ್ಟನ್ನು ಹೊಂದಿರಲಿಲ್ಲ. ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ ಇಂಡಿಯನ್ಸಿಗೆ ಇದ್ದಂತಹ ಒಂದು ಸೊಸೈಟಿಯ ಹೆಸರು ಮಜ್ಲಿಸ್ ಎಂದಾಗಿತ್ತು. ಇವರ ಜೀವನದಲ್ಲಿ ನಡೆದಂತಹ ಒಂದು ಆಕಸ್ಮಿಕ ಘಟನೆಯ ಕುರಿತು ಹೇಳ್ತಾ ಇದ್ದಾರೆ. ಒಂದು ಸಲ ಅವರು ನಾರ್ವೆ ದೇಶಕ್ಕೆ ಹೋಗಿದ್ದರು. ಅವರ ಜೊತೆ ಒಬ್ಬ ವೈಟ್ ಮ್ಯಾನ್ ಕಂಪ್ಯಾನಿಯನ್ ಆಗಿ ಇದ್ದ. ನಾರ್ವೆಯ ಒಂದು ಮೌಂಟೇನ್ಗೆ ಟ್ರೆಕ್ಕಿಂಗ್ಗೆ ಹೋಗಿದ್ದರು. ಅಲ್ಲಿ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ರು. ಬೆಳಿಗ್ಗೆ ಆಗುವಾಗ ಸ್ನಾನಕ್ಕೆಂದು ಹೊರಡ್ತಾರೆ. ತುಂಬ ಕೂಲ್ ಏರಿಯಾ ಆದ ಕಾರಣ ಅಷ್ಟಾಗಿ ಯಾರು ಬೆಳಗಿನ ಹೊತ್ತಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ. ಆದರೆ ಇವರೇನು ಮಾಡ್ತಾರೆ, ಸ್ನಾನಕ್ಕೆಂದು ಹೋಗ್ತಾರೆ ವೈಟ್ ಮ್ಯಾನ್ ಜೊತೆಗೆ. ಇವರು ಸ್ನಾನಕ್ಕೆಂದು ಇಳಿದ ಜಾಗ ತುಂಬ ಡೀಪ್ ಆಗಿತ್ತು ಮತ್ತು ತುಂಬ ಕೋಲ್ಡ್ ನೀರಿಂದ ಕವರ್ ಆಗಿ ತುಂಬ ಐಸ್ ಆಗಿತ್ತು. ಆ ಸ್ನಾನಕ್ಕೆ ಅರೇಂಜ್ ಮಾಡಿದ ಬಾತ್ ಟಬ್ ಏನಿತ್ತು ತುಂಬ ಡೀಪ್ ಏನೂ ಇರಲಿಲ್ಲ, ಆದರೆ ಸ್ಲಿಪ್ಪರಿ ಆಗಿತ್ತು ಮತ್ತು ತುಂಬ ಕೋಲ್ಡ್ ಇತ್ತು, ಸಿವಿಯರ್ ಕೋಲ್ಡ್ ಇತ್ತು. ಬಾಡಿ ಎಲ್ಲ ನಮ್ನೆಸ್ ಆಗಿತ್ತು, ಅಂದರೆ ಮಂಜಿನ ಕೋಲ್ಡಿಗೆ ಹೆಪ್ಪುಗಟ್ಟಿದ ರೀತಿಯಾಗಿತ್ತು. ಅಷ್ಟೊತ್ತಿಗೆ ವೈಟ್ ಮ್ಯಾನ್ ಬಂದು ಅವರನ್ನು ಸೇವ್ ಮಾಡ್ತಾನೆ. ಇಲ್ಲದಿದ್ದರೆ ಅಲ್ಲಿ ಅವರ ಕೊನೆಯಾಗ್ತಿತ್ತೇನೋ. 1912ರಲ್ಲಿ ಬಾರ್ ಅನ್ನೋ ಪ್ಲೇಸಿಗೆ ಹೋಗ್ತಾರೆ. ಅದೊಂದು ಇನ್ನರ್ ಟೆಂಪಲ್, ಅಲ್ಲಿ ಲಾ ಸ್ಟಡಿ ಮಾಡಲಿಕ್ಕೆ ಹೋಗುವಂತಹದ್ದು. ಹಾಗಾಗಿ ಇಂಗ್ಲೆಂಡಿನಲ್ಲಿ ಸುಮಾರು 7 ವರ್ಷಗಳನ್ನು ನೆಹರು ಕಳೆದಿದ್ದರು. ಲಾ ಪ್ರೊಫೆಷನ್ನ ಬಗ್ಗೆ ಅವರು ಡಿಡ್ ನಾಟ್ ಫಿಲ್ ಮೀ ವಿತ್ ಹೋಲ್ ಹಾರ್ಟೆಡ್ ಎಂಥೂಸಿಯಾಸಮ್ ಅಂತ ಹೇಳಿಕೊಂಡಿದ್ದಾರೆ. ಅವರು ಹೇಳುವಂತೆ ಲಾ ಪ್ರೊಫೆಷನ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಅಥವಾ ಸಂತೋಷ ಎಂಥೂಸಿಯಾಸಮನ್ನು ಕೊಡಲಿಲ್ಲ. ಮುಂದುವರಿಸ್ತಾ ನೆಹರು ಹೇಳ್ತಾರೆ, ಒಂದು ಸಲ ಅವರು ಕಾಶ್ಮೀರದಲ್ಲಿ ಹಂಟಿಂಗ್ಗೆ ಹೋಗಿದ್ದರು. ಅಲ್ಲಿ ಒಂದು ಬಿಯರನ್ನು ಕೊಂದಿದ್ದರು. ನಿಧಾನಕ್ಕೆ ಅವರು ಪೊಲಿಟಿಕಲ್ಲಿಗೆ ಎಂಟ್ರಿ ಆಗ್ತಾರೆ, ಪಾಲಿಟಿಕ್ಸಿಗೆ. ಸ್ಟಾರ್ಟಿಂಗಲ್ಲಿ ಅವರು ಪಬ್ಲಿಕ್ ಸ್ಪೀಚ್ ಕೊಡಬೇಕಾದ್ರೆ ತುಂಬ ಭಯಪಡ್ತಾ ಇದ್ದರು. ನಾಟ್ ಏಬಲ್ ಟು ಗಿವ್ ಫುಲ್ ಸ್ಪೀಚ್ ಇನ್ ಹಿಂದೂಸ್ತಾನಿ ವಿದೌಟ್ ಇಂಗ್ಲೀಷನ್ನು ಯೂಸ್ ಮಾಡದೆ ಹಿಂದೂಸ್ತಾನದಲ್ಲಿ ಅಂದರೆ ಹಿಂದಿಯಲ್ಲಿ ಫ್ಲೂಯೆಂಟಾಗಿ ಮಾತಾಡೋದು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಗಾಂಧಿಯನ್ನು ಫಸ್ಟ್ ಟೈಮ್ ನೆಹರೂರವರು 1916ರಲ್ಲಿ ಒಂದು ಲಕ್ನೋದ ಕಾಂಗ್ರೆಸ್ ಮೀಟಿಂಗಲ್ಲಿ ಭೇಟಿಯಾಗಿ ಕ್ರಿಸ್ಮಸ್ ಹಬ್ಬ ಕೂಡ ಇತ್ತು. ಅದೇ ವರ್ಷ ಡೆಲ್ಲಿಯಲ್ಲಿ 1916ನೇ ವರ್ಷವೇ ಇವರ ಮದುವೆ ಕೂಡ ಆಗುತ್ತೆ. ನಂತರ 1919ರಲ್ಲಿ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಅವರದೇ ಆದ ಒಂದು ಡೈಲಿ ನ್ಯೂಸ್ ಪೇಪರನ್ನು ಇಂಡಿಪೆಂಡೆಂಟ್ ಆಗಿ ಶುರು ಮಾಡಿದ ಸ್ಥಳ ಅಲಹಾಬಾದ್. 1920 ಮತ್ತು 21ರಲ್ಲಿ ಈ ನ್ಯೂಸ್ ಪೇಪರ್ ತುಂಬ ದೊಡ್ಡ ವೇವನ್ನು ಕ್ರಿಯೇಟ್ ಮಾಡ್ತದೆ, ಒಳ್ಳೆ ಪಬ್ಲಿಸಿಟಿಯನ್ನು ಪಡೀತದೆ. ಆದರೆ ಮುಂದೆ ಆರ್ಥಿಕ ತೊಂದರೆಗಳನ್ನು ಅನುಭವಿಸಿ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಬ್ರೈಟ್ ಪ್ಯಾಚಸ್ ಇನ್ 1920 ಆ್ಯಂಡ್ 29, ಬಟ್ ಬೋತ್ ನೆಹರು ಆ್ಯಂಡ್ ಹಿಸ್ ಫಾದರ್ ವೆಂಟ್ ಟು ಜೈಲ್. ಆ ವರ್ಷ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ದಂಗೆಗಳಾದ ಕಾರಣ ನೆಹರು ಮತ್ತು ಅವರ ತಂದೆ ಇಬ್ಬರು ಕೂಡ ಜೈಲಿಗೆ ಹೋಗಬೇಕಾಯಿತು. ಇಕನಾಮಿಕ್ ಆಗಿ ಕ್ರೈಸಿಸ್ ಆರಂಭವಾಯಿತು. ಇಟ್ ಎಕ್ಸ್ಪೈರ್ಡ್ ಫೈನಲಿ ಇನ್ 1923. ಈ ಎಲ್ಲ ಕಾರಣಗಳಿಂದ ಒಟ್ಟಾಗಿ 1923ರಂದು ಆ ಪೇಪರನ್ನು ಮುಚ್ಚುವ ಟೈಮ್ ಬಂತು, ಅಂದರೆ ಅದನ್ನು ಮುಚ್ಚಲೇಬೇಕಾಯಿತು. ರಾಜಕೀಯದಲ್ಲಿ ಮುಂದುವರಿತಾ ತುಂಬ ರಿಮೋಟ್ ಏರಿಯಾಗಳಿಗೆ, ಹಳ್ಳಿಗಾಡುಗಳಿಗೆ ಹೋಗಿ ಅಲ್ಲಿರುವ ರೈತರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ರು. ದೇ ಟುಕ್ ಅವೇ ಶೈನೆಸ್ ಫ್ರಮ್ ಮೀ ಆ್ಯಂಡ್ ಟಾಟ್ ಮೀ ಟು ಸ್ಪೀಕ್ ಇನ್ ಪಬ್ಲಿಕ್. ಆ ಪೆಸೆಂಟ್ಸ್ಗಳಲ್ಲಿ, ರೈತರಲ್ಲಿ ಯಾರೆಲ್ಲ ಭೇಟಿಯಾಗಿ ಇವರು ಮಾತುಕತೆ ಆಡ್ತಾ ಇದ್ರು, ಆಗ ಅವರಿಗೆ ಆ ಫ್ರೀನೆಸ್ ಬಂತು. ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಏನು ಅಂತ ಗೊತ್ತಾಯಿತು, ಮತ್ತು ಇನ್ನೊಬ್ಬರನ್ನು ಫೇಸ್ ಮಾಡುವ ಒಂದು ಧೈರ್ಯ ಬಂತು, ಶೈನೆಸ್ ಎಲ್ಲ ಹೊರಟೋಯ್ತು ಅಂತ ಹೇಳ್ತಾರೆ. ಸರೋಜಿನಿ ನಾಯ್ಡು ಅವರು ಅದೇ ಕಾಲದಲ್ಲಿ M.A. ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಅಂಬಾಸಿಡರ್ ಆಫ್ ಹಿಂದೂ ಮುಸ್ಲಿಂ ಯುನಿಟಿಯನ್ನು ಎಂದು ಕರೆಯುತ್ತಿದ್ದರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರ ಸಿಸ್ಟರ್ ಆದ ವಿಜಯಲಕ್ಷ್ಮಿ ಪಂಡಿತ್ ಬಗ್ಗೆ ಹೇಳ್ತಾರೆ, ಅವರ ವೆಡ್ಡಿಂಗ್ ಕುರಿತು. ಆ ವೆಡ್ಡಿಂಗ್ ಆದಂತು
ಅಲಹಾಬಾದ್ನಲ್ಲಿ 10th ಮೇ 1921ರಲ್ಲಿ. ಅದೇ ದಿವಸ ದ ಡೇ ಆಫ್ ಆ್ಯನಿವರ್ಸರಿ ಆಫ್ ದ ಔಟ್ಬ್ರೇಕ್ ಆಫ್ ದ ಮ್ಯೂಟಿನಿ ಎಟ್ ಮೀರತ್ ಇನ್ 1857. ಮೀರತ್ನಲ್ಲಿ ಸಿಪಾಯಿ ದಂಗೆ ಏನಾಯಿತು, ಆ ಸಮಯದಲ್ಲಿ ಇವರ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಇವರ ಸಿಸ್ಟರ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಡಿಸೆಂಬರ್ 1921ರಲ್ಲಿ ಇವರು ಪ್ರಥಮ ಬಾರಿಗೆ ಜೈಲಿಗೆ ಹೋದರು. ಲಾಂಗ್ ಅವಧಿಗೆ ಏನೂ ಜೈಲಲ್ಲಿ ಇರಲಿಲ್ಲ. 6 months, 1 year, 1.5 year ಅಥವಾ 2 year ಈ ಥರ ಅವಧಿಯಲ್ಲಿ ಜೈಲಿಗೆ ಹೋಗ್ತಾ ಬರ್ತಾ ಇದ್ದರು. ನೆಹರು ಅವರು ಕೂಡ ಗಾಂಧಿಯವರ ರೀತಿಯಲ್ಲಿ ನಾನ್ ವೈಲೆನ್ಸ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ರು. ನಾನ್ ವೈಲೆನ್ಸ್ ವಾಸ್ ದ ಮೋರಲ್ ಇಕ್ವಲೆಂಟ್ ಆಫ್ ವಾರ್ ಆ್ಯಂಡ್ ಆಲ್ ದ ವೈಲೆಂಟ್ ಸ್ಟ್ರಗಲ್. ಎಲ್ಲ ವಾರಿಗಿರ್ಬೋದು ಅಥವಾ ವೈಲೆಂಟ್ ಸ್ಟ್ರಗಲಿಗಿರ್ಬೋದು ಎಲ್ಲದಕ್ಕೂ ಇರುವಂತಹ ಶಾಂತಯುತವಾದ ಸೊಲ್ಯೂಷನ್ ಅಂದರೆ ಅದು ಅಹಿಂಸೆ ಮಾತ್ರ ಅನ್ನೋದು ನೆಹರು ಅವರ ವಾದ ಕೂಡ ಆಗಿತ್ತು. ಅದಕ್ಕಾಗಿಯೇ ಮುಂದೆ 1921 ಡಿಸೆಂಬರ್ ಮಂತಿಂದ ಜಾನ್ವರಿ 1922 ತನಕ 30,000 ಪರ್ಸನ್ಸನ್ನು ಒಟ್ಟಿಗೆ ಇಂಪ್ರಿಸನ್ ಮಾಡ್ತಾರೆ. ಅವರು ಇಂಪ್ರಿಸನ್ ಅಂದರೆ ಜೈಲಿಗೆ ಹಾಕಿದ್ದು ಮುಖ್ಯ ಕಾರಣ ಏನಂದರೆ ಇವರೆಲ್ಲ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟಲ್ಲಿ ಜಾಯ್ನ್ ಆದರು ಅಂತ. ಸುಮಾರು 15ರಿಂದ 16 ವರ್ಷದ ಒಬ್ಬ ಹುಡುಗ ಆಜಾದ್ ಎನ್ನುವವ ರಸ್ತೆಯಲ್ಲಿ ಫ್ಲ್ಯಾಗನ್ನು ಕಟ್ಟಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದ್ದ ಅಂತ ನೆಹರು ಮೆನ್ಷನ್ ಮಾಡಿದ್ದಾರೆ. ನೆಹರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಂದೆ ಪಂಜಾಬ್ ನಾಭಾ ಟೆರಿಟರಿ ಅನ್ನುವ ಜಾಗದಲ್ಲಿ ನೆಹರು ಮತ್ತು ಸಂತಾನಂ ಎನ್ನುವ ಇಬ್ಬರು ಅರೆಸ್ಟ್ ಆಗ್ತಾರೆ. ಅದು ಪ್ರೊಹಿಬಿಟೆಡ್ ಏರಿಯಾ, ಯಾರು ಎಂಟ್ರಿ ಆಗಬಾರ್ದು ಅನ್ನುವ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿತ್ತು. ಆ ಪ್ಲೇಸಿಗೆ ಹೋಗಿ ಇವರು ಪ್ರೊಟೆಸ್ಟ್ ಮಾಡಿದ ಕಾರಣ ಅವರಿಬ್ಬರನ್ನು ಕೂಡ ಅಲ್ಲಿ ಅರೆಸ್ಟ್ ಮಾಡಲಾಗುತ್ತದೆ. ನೆಹರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರಥಮ ಬಾರಿಗೆ 1929 ಡಿಸೆಂಬರ್ನಲ್ಲಿ ಲಾಹೋರ್ ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಎದುರುಬದುರಾಗಿ ಮೀಟ್ ಆಗಿದ್ದರು. ಅವರು ಏನು ಹೇಳಿದ್ರಂದರೆ, ಐ ವಾರ್ನ್ ಯು ಜವಾಹರ್ ದ್ಯಾಟ್ ಯುವರ್ ಪ್ರೆಸೆಂಟ್ ಕೊಲೀಗ್ಸ್ ವಿಲ್ ಡೆಸರ್ಟ್ ಯು, ದೇ ವಿಲ್ ಲೀವ್ ಯು ಇನ್ ದ ಲಾರ್ಜ್ ಇನ್ ಅ ಕ್ರೈಸಿಸ್, ಯುವರ್ ಓನ್ ಕಾಂಗ್ರೆಸ್ ಮೆನ್ ವಿಲ್ ಸೆಂಡ್ ಯು ಟು ಗ್ಯಾಲೋಸ್. ನಿನ್ನೊಂದಿಗಿರುವ ನಿನ್ನ ಕಲೀಗ್ಸ್ ನಿನ್ನನ್ನು ಸಂಕಷ್ಟದ ಸಮಯದಲ್ಲಿ ಕೈ ಬಿಡ್ತಾರೆ, ಅವರನ್ನು ಯಾರನ್ನು ನಂಬೇಡ ಅಂತ ಜಿನ್ನಾ ವಾರ್ನ್ ಮಾಡಿದ್ರಂತೆ. ಕಾಂಗ್ರೆಸ್ಸಿನಲ್ಲಿದ್ದ ಮುಸ್ಲಿಮರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿದ್ದರು. ಅದರ ಹೆಸರು ನ್ಯಾಷನಲಿಸ್ಟ್ ಮುಸ್ಲಿಂ ಪಾರ್ಟಿ ಎಂದಾಗಿತ್ತು. ಡೆಲ್ಲಿ ಯೂನಿಟಿ ಕಾನ್ಫರೆನ್ಸ್ ಅನ್ನೋದು 1924ರಲ್ಲಿ ನಡೆಯಿತು. ವೆನ್ ಹಿಂದೂ ಮುಸ್ಲಿಮ್ಸ್ ರೈಟ್ ಬ್ರೋಕ್ ಔಟ್ ಇನ್ ಅಲಹಾಬಾದ್ನಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರ ಪರಸ್ಪರ ದಂಗೆ ತುಂಬ ಬ್ರೋಕ್ಔಟ್ ಆಯಿತು. ಸಮಯದಲ್ಲಿ ನೆಹರು ಅವರವರು ಅಲಹಾಬಾದ್ ಮುನ್ಸಿಪಾಲ್ಟಿಯ ಚೇರ್ಮನ್ ಆಗಿದ್ದರು. 3 ವರ್ಷದ ಪೀರಿಯಡ್ಗೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಹಿ ವಾಂಟೆಡ್ ಟು ರಿಸೈನ್ ದ ಜಾಬ್ ಆಫ್ಟರ್ 2 years. ಆದರೆ 2 ವರ್ಷ ಕಂಪ್ಲೀಟ್ ಆಗುವಾಗಲೇ ಅದಕ್ಕೆ ರಿಸೈನ್ ಮಾಡಲಿಕ್ಕೆ ವಾರ್ನ್ ಮಾಡ್ತಾರೆ. ಬಿಕಾಸ್ ಆಫ್ ಮೆನಿ ರೀಸನ್ಸ್, ಅಲ್ಲಿ ತುಂಬ ರೀಸನ್ಸ್ ಕೂಡ ಇದ್ದವು. ಎಟ್ ದ ಎಂಡ್ ಆಫ್ 2nd year ಹಿ ರಿಸೈನ್ಡ್. 2 ವರ್ಷ ಆಗುತ್ತಲೇ ನೆಹರೂರವರ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇನ್ 1925 ಇಸ್ ವೈಫ್ ಸೀರಿಯಸ್ಲಿ ಇಲ್. 1925ರಲ್ಲಿ ಅವರ ಹೆಂಡತಿಯ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಟ್ರೀಟ್ಮೆಂಟ್ ಅವರಿಗೆ ಲಕ್ನೋದಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಯಿತು. ಲೇಟರ್ ಪ್ಲಾನಿಂಗ್ ಫಾರ್ ಟ್ರೀಟ್ಮೆಂಟ್ ಇನ್ ಸ್ವಿಟ್ಜರ್ಲ್ಯಾಂಡ್. ನಂತರ ವಿದೇಶಕ್ಕೆ ಕರ್ಕೊಂಡು ಹೋಗಿ ಆರೋಗ್ಯ ಸುಧಾರಣೆಗೆ ಜಾಸ್ತಿ ಮೆಡಿಸಿನ್ ಕೊಡೋದು ಅಂತ ಯೋಚನೆ ಮಾಡ್ತಾರೆ, ಚಿಕಿತ್ಸೆಗೆ. ಹಿ ಆಲ್ಸೋ ವಾಂಟೆಡ್ ಟು ಗೋ ಅವೇ ಫ್ರಮ್ ಇಂಡಿಯಾ ಟು ಥಿಂಕ್ ಆ್ಯಂಡ್ ಪ್ಲಾನ್ ಕ್ಲಿಯರ್ಲಿ ವಿದೌಟ್ ಎನಿ ಕನ್ಫ್ಯೂಷನ್. ಅವರು ಕೂಡ ಯಾವುದೇ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಕರೆಕ್ಟಾಗಿ ಥಿಂಕ್ ಮಾಡಿ ಹೊರಗೆ ಹೋಗಿ ನಾನು ಸಹ ಒಟ್ಟಿಗೆ ಹೋಗ್ತೇನೆ ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ಡಿಲೇಮಾ 1926 ಮಾರ್ಚ್ ನೆಹರು ಹಿಸ್ ವೈಫ್, ಡಾಟರ್, ಸಿಸ್ಟರ್, ಬ್ರದರ್ ಇನ್ ಲಾ ಸೇಲ್ಡ್ ಬಾಂಬೆ ಟು ವೆನಿಸ್. ಆದರೆ 1926 ಮಾರ್ಚಿಗೆ ನೆಹರು ಮತ್ತು ಅವರ ವೈಫ್, ಅವರ ಡಾಟರ್, ಸಿಸ್ಟರ್ಗಳು, ಬ್ರದರ್ ಇನ್ ಲಾ ಎಲ್ಲ ಬಾಂಬೆಯಿಂದ ವೆನ್ನಿಸ್ಗೆ ಹೋಗ್ತಾರೆ ಮೆಡಿಸಿನ್ಗೋಸ್ಕರ ಅವರಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ. ಸ್ಟೇಡ್ ಇನ್ ಯುರೋಪ್ ಫಾರ್ 1 year and 9 months. ಸುಮಾರು 1 ವರ್ಷ 9 ತಿಂಗಳ ತನಕ ಯುರೋಪಲ್ಲಿ ಅವರು ಸ್ಟೇ ಮಾಡ್ತಾರೆ ಮೆಡಿಸಿನ್ ತಗೊಳ್ಳಿಕ್ಕೆ. ದೇ ಟ್ರಾವೆಲ್ಡ್ ಟು ಸ್ವಿಟ್ಜರ್ಲ್ಯಾಂಡ್, ಜಿನೀವಾ, ಮೌಂಟೇನ್ ಸ್ಯಾನಟೋರಿಯಂ ಅಟ್ ಮೊಂಟಾನಾ, ಈ ಎಲ್ಲ ಪ್ಲೇಸಸನ್ನು ಅವರು ತುಂಬ ಟ್ರಾವೆಲ್ ಮಾಡ್ತಾರೆ. ಲೇಟರ್ ವೈಫ್ ವಾಸ್ ಬೆಟರ್. ದೇ ವಿಸಿಟೆಡ್ ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್. ಮತ್ತು ಅವರ ವೈಫ್ ಅಲ್ಲಿನ ಚಿಕಿತ್ಸೆಯಿಂದ ತುಂಬ ಬೆಟರ್ ಕಂಡೀಷನ್ಗೆ ಬರ್ತಾರೆ. ಪುನಃ ಅವರು ಬೇರೆ ಬೇರೆ ದೇಶಗಳನ್ನು ನೋಡ್ತಾರೆ. ಯಾವುದೆಲ್ಲ? ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್. ಇನ್ವಾಲ್ವ್ಡ್ ಇನ್ ಸ್ಪೋರ್ಟ್ಸ್. ಐಸ್ ಸ್ಕೇಟಿಂಗ್ ಅನ್ನೋ ಸ್ಪೋರ್ಟ್ಸ್ ಅವರಿಗೆ ತುಂಬ ಇಷ್ಟ ಆಗಿತ್ತು, ಅದರಲ್ಲಿ ಅವರು ಇನ್ವಾಲ್ವ್ ಆಗಿದ್ದರು. ಫ್ರೀಡಮ್ ಫೈಟರ್ ಶ್ಯಾಮ್ಜಿ ಕೃಷ್ಣ ವರ್ಮಾ, ಲಿವಿಂಗ್ ವಿತ್ ಹಿಸ್ ವೈಫ್ ಇನ್ ಜಿನೀವಾ. ಹಿ ಹ್ಯಾಸ್ ಏನ್ಷಿಯಂಟ್ ಕಾಪೀಸ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ದ ಇಂಡಿಯನ್ ಸೋಷಿಯಲಿಸ್ಟ್. ಅವರಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅನ್ನುವರು ಜಿನೇವಾದಲ್ಲಿ ಸಿಗ್ತಾರೆ. ಅವರವರ ಹೆಂಡತಿಯೊಂದಿಗೆ ಅಲ್ಲಿ ಬದುಕ್ತಾ ಇದ್ದರು. ಅವರು ಒಬ್ಬರು ಫ್ರೀಡಮ್ ಫೈಟರ್ ಆಗಿದ್ದರು. ಅವರು ಓಲ್ಡ್ ಪೇಪರ್ ಕಾಪೀಸನ್ನೆಲ್ಲ ಇವರಿಗೆ ಕೊಡ್ತಾರೆ, ನೆಹರು ಅವರಿಗೆ. ಮೆಟ್ ಫ್ರೀಡಮ್ ಫೈಟರ್
Met freedom fighter Raja Mahendra Pratap in Switzerland, a kind of be happy person. Went to Japan, China, Tibet, Afghanistan. He had several documents and pictures. ಅಲ್ಲದೆ ಮತ್ತೊಬ್ಬ ಫ್ರೀಡಮ್ ಫೈಟರ್ ಆದ ರಾಜ ಮಹೇಂದ್ರ ಪ್ರತಾಪ್ ಅವರನ್ನು ಕೂಡ ಸ್ವಿಟ್ಜರ್ಲ್ಯಾಂಡಲ್ಲಿ ಭೇಟಿಯಾಗ್ತಾರೆ. ಹೀಗೆ ಅವರು ವಿದೇಶದಲ್ಲಿ ಕೂಡ ಭಾರತಕ್ಕೆ ಸಹಾಯಕರಾದ ಕೆಲವು ವ್ಯಕ್ತಿಗಳನ್ನು ಮೀಟಾಗಿ ಭಾಗಿಯಾಗ್ತಾರೆ. ಪ್ಯಾರಿಸ್ನಲ್ಲಿ ಮೇಡಮ್ ಕಾಮಾ ಅವರನ್ನು ಭೇಟಿಯಾಗ್ತಾರೆ. ಮೇಡಮ್ ಕಾಮಾ ಅವರು ಕೂಡ ಭಾರತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬ ಮುಖ್ಯ ಪಾತ್ರ ವಹಿಸಿದ ಮಹಿಳೆ. ಇಟಲಿಯಲ್ಲಿ ಅವರು ಮೌಲ್ವಿ ಒಬೆದುಲ್ಲಾನವರನ್ನು ಭೇಟಿಯಾಗ್ತಾರೆ. ಹಿ ಪ್ರೊಡ್ಯೂಸ್ಡ್ ಆ್ಯನ್ ಐಡಿಯಾ ಟು ಸಾಲ್ವ್ ಕಮ್ಯುನಲ್ ಪ್ರಾಬ್ಲಮ್ಸ್ ಯುನೈಟೆಡ್ ಸ್ಟೇಟ್ಸ್ ಆರ್ ಯುನೈಟೆಡ್ ರಿಪಬ್ಲಿಕ್ ಆರ್ ಇಂಡಿಯಾ. ಇಲ್ಲಿ ಇರುವಂತಹ ಕೋಮುವಾದ ದಂಗೆ ಏನಿದೆ, ಹಿಂದೂ ಮುಸ್ಲಿಂ ದಂಗೆ, ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ವ್ಯಕ್ತಿಯಿಂದ ಒಂದಷ್ಟು ಸಜೆಷನನ್ನು ತಗೊಳ್ತಾರೆ. ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುನೈಟೆಡ್ ರಿಪಬ್ಲಿಕ್ ಆರ್ ಇಂಡಿಯಾ ಅನ್ನೋ ಹಾಗೆ ಭಾರತವನ್ನು ಡಿವೈಡ್ ಮಾಡುವ ಯೋಚನೆಗಳು ಅಲ್ಲೇ ಹುಡ್ತವೆ. ಬರಕತುಲ್ಲಾ ಮೆಟ್ ಇನ್ ಬರ್ಲಿನ್ ಅನ್ನೋ ಪ್ಲೇಸಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಮೀಟ್ ಆಗ್ತಾರೆ. ಮೆಟ್ ಒನ್ ಎಕ್ಸೈಲ್ ಓಲ್ಡ್ ವಾರ್ ಟೈಮ್ ಗ್ರೂಪ್. ಅವರ ಹೆಸರು ಚಂಪಕ್ ರಮಣ್ ಪಿಲ್ಲೈ. ವೀರೇಂದ್ರನಾಥ ಚಟ್ಟೋಪಾಧ್ಯಾಯ ನೋನ್ ಆಸ್ ಚಟ್ಟು, ಸೀನಿಯರ್ ಇನ್ ಎಜುಕೇಷನ್ ಇನ್ ಆಕ್ಸ್ಫರ್ಡ್ ಇಂಗ್ಲೆಂಡಲ್ಲಿ ಎಜುಕೇಷನ್ ಪಡೆದಂತಹ ವೀರೇಂದ್ರ ಚಟ್ಟೋಪಾಧ್ಯಾಯ ಅವರ ಕೂಡ ಪರಿಚಯ ಆಗ್ತದೆ. ಹಿ ಮೆನ್ಷನ್ಸ್ ದ್ಯಾಟ್ ದ ಓನ್ಲಿ ಪರ್ಸನ್ ಹೂ ಇಂಪ್ರೆಸ್ಡ್ ಮೀ ಇಂಟೆಲೆಕ್ಚುವಲಿ ವರ್ ವಿ ಚಟ್ಟೋಪಾಧ್ಯಾಯ ಆ್ಯಂಡ್ ಎಮ್.ಎನ್. ರಾಯ್, ಕಮ್ಯುನಿಸ್ಟ್, ಮೆಟ್ ಇನ್ ಮಾಸ್ಕೋ. ಇವರೆಲ್ಲ ವಿದೇಶದಲ್ಲಿ ಸಿಕ್ಕಿದಂತಹ ನೆಹರೂರವರ ಗೆಳೆಯರು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ಬೋದು. ನೆಹರೂರವರ ಮುಂದಿನ ರಾಜಕೀಯ ನಡೆಗೆ ಇವರೆಲ್ಲ ದಿಕ್ಸೂಚಿಗಳಾದರೆಂದರೆ ತಪ್ಪಲ್ಲ. ಪ್ರೆಷಿಯಸ್ ಮೆಮೊರಿ, ಪಿಲ್ಗ್ರಿಮೇಜ್ ಟು ವಿಲ್ಲಾ ಓಲ್ಗಾ ಎಟ್ Gandhi introduced in this place through letter. Another met Ernest Toller, German poet and dramatist. ಹಾಗೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಭಾರತೀಯ ಸಂಜಾತ ವ್ಯಕ್ತಿಗಳು ಮಾತ್ರ ಅಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಪೋಯಿಟ್ಗಳನ್ನು, ಫೇಮಸ್ ವ್ಯಕ್ತಿಗಳನ್ನು ಕೂಡ ವಿದೇಶದಲ್ಲಿ ಭೇಟಿಯಾದರು. ಇನ್ ಜಿನೀವಾ ಹಿ ಬಿಕೇಮ್ ಫ್ರೆಂಡ್ ಆಫ್ ಧನ್ ಗೋಪಾಲ್ ಮುಖರ್ಜಿ. ಹಾಗೆ ಮತ್ತೊಬ್ಬ ಭಾರತೀಯನಾದ ಧನ್ ಗೋಪಾಲ್ ಮುಖರ್ಜಿಯವರನ್ನು ಜಿನೀವಾದಲ್ಲಿ ಭೇಟಿಯಾಗ್ತಾರೆ. ವೆನ್ ಹಿ ವೆಂಟ್ ಟು ಇಂಗ್ಲೆಂಡ್ ಜನರಲ್ ಸ್ಟ್ರೈಕ್ ಮೈನ್ ವರ್ಕರ್ಸ್, ನೆಹರು ವಿಸಿಟೆಡ್ Derbyshire. This England Mine Workers Organization is stronger than Indian Worker Organization. ಇದು ಈ ಸ್ಟ್ರೈಕ್ ಅನ್ನೋ ಹೆಸರು ಬಂದದ್ದು ಒಂದು ಇಂಗ್ಲೆಂಡ್ ಮೈನಿಂಗ್ ವರ್ಕರ್ಸ್ ಆರ್ಗನೈಸೇಷನ್, ಅಂದರೆ ನಮ್ಮ ಇಲ್ಲಿ ಕಾರ್ಮಿಕರ ಸಂಘಗಳೆಲ್ಲ ಬರ್ತವಲ್ಲ ಆ ರೀತಿ. ಆದರೆ ಅದು ಇಂಡಿಯನ್ ಕಾರ್ಮಿಕರ ಸಂಘಗಳಿಗಿಂತ ತುಂಬ ಪ್ರಬಲವಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ಇನ್ ಲಕ್ನೋ ನೆಹರು ಫೇಸ್ಡ್ ಲತಿ ಚಾರ್ಜ್. 1927 ಅವರಿಗೆ ಲಾಠಿ ಚಾರ್ಜ್ ಆಗುತ್ತೆ. ಹಂಗರ್ ಸ್ಟ್ರೈಕ್ ಇನ್ ಪ್ರಿಸನ್. ಅವರು ಜೈಲಲ್ಲಿ ಇರಬೇಕಾದ್ರೆ ತುಂಬ ಹಸಿವನ್ನೆಲ್ಲ ಕಂಡಿದ್ರು. ಭಗತ್ ಸಿಂಗ್ ಆ್ಯಂಡ್ ಜತೀಂದ್ರ ದಾಸ್ ಡೈಡ್ ಇನ್ 61st ಡೇ ಆಫ್ ಹಂಗರ್ ಸ್ಟ್ರೈಕ್. ಅಲ್ಲಿ ಅವರಿಗೆ ಭಗತ್ ಸಿಂಗ್ನವರೊಟ್ಟಿಗೆಲ್ಲ ಇದ್ದರು. ಅಲ್ಲಿ ಊಟ ಸರಿಯಾಗಿ ಸಿಗದೆ ಬರೀ ಹಸಿವಿನಿಂದ ಒದ್ದಾಡಿಕೊಂಡೆ ದಾಸ್ ಅವರು 61ನೇ ಡೇ ಅವರ ಸಜೆ, ಅವರಿಗೆ ಶಿಕ್ಷೆ ಸಿಕ್ಕಿದ 61ನೇ ದಿವಸ ಊಟ ಇಲ್ಲದೆ ಜೈಲಲ್ಲೇ ತೀರ್ಕೊಳ್ತಾರೆ. ಇನ್ 1929 ರಾಯಲ್ ಕಮಿಷನ್ ಆಫ್ ಲೇಬರ್ ಇನ್ ಇಂಡಿಯಾ, ಲೇಬರ್ ಕಮಿಷನನ್ನು ಶುರು ಮಾಡ್ತಾರೆ 1929. ನೋನ್ ಆಸ್ ವಿಟ್ಲಿ ಕಮಿಷನ್. ಲೆಫ್ಟ್ ವಿಂಗ್ ಒಪೋಸ್ಡ್, ರೈಟ್ ವಿಂಗ್ ಸಪೋರ್ಟೆಡ್. ಇಲ್ಲಿ ಭಾರತದಲ್ಲಿ ಲೆಫ್ಟ್ ರೈಟ್ ಅಂತ ಆಗಲೇ ಇತ್ತು, ಬಲಪಂಥೀಯ ಎಡಪಂಥೀಯ ಅಂತ. ಬಲಪಂಥೀಯರು ಅಪೋಸ್ ಮಾಡ್ತಾರೆ, ಆದರೆ ಎಡಪಂಥೀಯರು ಸಪೋರ್ಟ್ ಮಾಡ್ತಾರೆ. ಇನ್ನು ಹಿಂದೂ ಮ್ಯಾಗಝಿನ್, ನೆಹರು ವಾಸ್ ಕಂಪೇರ್ಡ್ ವಿತ್ ಹಿಂದೂ ವಿಡೋ ಫಾರ್ ಗುಡ್ ಕ್ವಾಲಿಟೀಸ್. ಹಿಂದೂ ಮ್ಯಾಗಝೀನಲ್ಲಿ ಮುಖ್ಯವಾಗಿ ನೆಹರು ಅವರನ್ನು ಒಂದು ಹಿಂದೂ ವಿಧವೆಗೆ ಕಂಪೇರ್ ಮಾಡಿದರು. ನೆಹರು ಸೇಸ್ ಐ ವಾಸ್ ಅಡ್ರೆಸ್ ಆ್ಯಸ್ ಭಾರತ ಭೂಷಣ್, ಜುವೆಲ್ ಆಫ್ ಇಂಡಿಯಾ. ತ್ಯಾಗಮೂರ್ತಿ, ಅಬೈಂಡ್ಮೆಂಟ್ ಆಫ್ ಸ್ಯಾಕ್ರಿಫೈಸ್, ಅಂದರೆ ತ್ಯಾಗಜೀವಿ ಅಂತ ಹೇಳ್ತೇವಲ್ಲ ಆ ಥರ. ನೆಹರು ಹಿಸ್ ಫಾದರ್ ಮೆಟ್ ಗಾಂಧಿ ಇನ್ ಜಂಬೂಸರ್. His father informed that he decided to make a gift of his old house in Allahabad to the nation and rename it Swaraj Bhavan. Part of the house converted into hospital. ಮತ್ತು ಅವರ ತಂದೆ ಗಾಂಧಿಯವರನ್ನು ಭೇಟಿಯಾಗಿ ಅವರೀಗ ವಾಸಿಸ್ತಾ ಇದ್ದ ಮನೆಯನ್ನು ದೇಶಕ್ಕೋಸ್ಕರ ಬಿಟ್ಟುಕೊಡಲು ರೆಡಿಯಾದರು. ಅದಕ್ಕೆ ಹಾಸ್ಪಿಟಲ್ ಆಗಿ ಆ ಮನೆಯನ್ನು ಬದಲಾವಣೆ ಮಾಡಿ ಬಡ ಜನರಿಗೆ ಉಪಯೋಗಕ್ಕೆ ಬಳಸಿದರು. 6th April, first day of National Week, annual memory of 1919, Jallianwala Bagh, Satyagraha Day, Dandi Beach, against salt laws. ಬೇರೆ 1919 ಇದೇನು ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ ಆದ ನೆನಪನ್ನು ಕೂಡ ಅವರು ರೀಕಾಲ್ ಮಾಡ್ತಾರೆ ಬುಕ್ಕಿನಲ್ಲಿ. ಅದರೊಂದಿಗೆ ಗಾಂಧಿಯವರೊಟ್ಟಿಗೆ ತೆರಳಿದಂತಹ ದಂಡಿ ಮಾರ್ಚ್ ಏನಿತ್ತು ತುಂಬ ಇಂಪಾರ್ಟೆಂಟ್ ಆದ ಸತ್ಯಾಗ್ರಹವಾಗಿತ್ತು. 14th April, ನೆಹರು ಎಂಟರ್ಡ್ ರಾಯ್ಪುರ್, ಅರೆಸ್ಟೆಡ್ ಅಂಡರ್ ಸಾಲ್ಟ್ ಆ್ಯಕ್ಟ್, ಅಂದರೆ ಉಪ್ಪಿನ ಸತ್ಯಾಗ್ರಹ ನಡೀತಾ ಇತ್ತು, ಅದರ ಅಂಡರಲ್ಲಿ ನೆಹರೂರನ್ನು ಪುನಃ ಏಪ್ರಿಲ್ 14 ಅರೆಸ್ಟ್ ಮಾಡ್ತಾರೆ. ಸೆಂಟೆನ್ಸ್ 6 month ಪ್ರೆಸನ್, 6 ತಿಂಗಳ ಸಜೆ ವಿಧಿಸಲಾಯಿತು. ಡ್ಯೂರಿಂಗ್ ದ್ಯಾಟ್ ಟೈಮ್ ನೆಹರು ನಾಮಿನೇಟೆಡ್ ಗಾಂಧಿ ಟು ಆ್ಯಕ್ಟ್ ಆಸ್
ಆ್ಯಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನೆಹರು ಗಾಂಧಿಯವರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನಾಮಿನೇಟ್ ಮಾಡ್ತಾರೆ. ಸಿನ್ಸ್ ಹಿ ರಿಫ್ಯೂಸ್ಡ್, ಆದರೆ ಗಾಂಧಿ ಅದನ್ನು ಅಪೋಸ್ ಮಾಡ್ತಾರೆ. ನೆಹರೂಸ್ ಫಾದರ್ ಬಿಕೇಮ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ನೆಹರೂರವರ ತಂದೆ ಮೋತಿಲಾಲ್ ನೆಹರು ಯಾರಿದ್ರು ಅವರು ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ಹಿ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ Naini prison. Once spent 1 month alone in Barak. After a companion came Narmada Prasad Singh. Later his father was also arrested. 1 ತಿಂಗಳ ನಂತರ ಏನಾಯಿತು, ಅವರ ತಂದೆ ಕೂಡ ನೆಹರು ಅವರ ತಂದೆ ಕೂಡ ಅರೆಸ್ಟ್ ಆಗ್ತಾರೆ. When they were in prison, Sapru and Jaikar met Viceroy Lord Irwin and measures as peacemakers between Congress and British government. They met Gandhiji, Poona Jai. ಇಬ್ಬರು ವ್ಯಕ್ತಿಗಳು ವೈಸ್ರಾಯನ್ನ ಮೀಟ್ ಆಗಿ ಇವರು ನೆಹರೂರವರು ತುಂಬ ಪೀಸ್ ಮೇಕರ್, ಅವರನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅದೇ ರೀತಿ ಅವರನ್ನು ಬಿಡಲಾಯಿತು. ಮುಂದೆ ಹೊರಗೆ ಬಂದವರು ಗಾಂಧೀಜಿಯನ್ನು ಪೂನಾ ಜೈಲ್ನಲ್ಲಿ ಭೇಟಿಯಾಗ್ತಾರೆ. ಆಲ್ಸೋ ದೇ ಬೋತ್ ಮೆಟ್ ನೆಹರು ಇನ್ ನೈನಿ ಪ್ರಿಸನ್ ಆನ್ July 27th, 1930. ಪುನಃ ಅವರನ್ನು July 27th, 1930ಯಲ್ಲಿ ಗಾಂಧೀಜಿಯವರು ಅದೇ ಸೇಮ್ ಜೈಲಲ್ಲಿ ಭೇಟಿಯಾಗ್ತಾರೆ. ಮೀಟಿಂಗ್ ಅರೇಂಜ್ ನೆಹರು ಆ್ಯಂಡ್ ಇಸ್ ಫಾದರ್ ವಿತ್ ಸೈಯದ್ ಮೊಹಮ್ಮದ್. ಯಾರು ಜಿನ್ನಾ ಇದ್ದಾರೆ ಅವರೊಟ್ಟಿಗೆ ನೆಹರು ಮತ್ತು ಅವರ ತಂದೆಯ ಮೀಟಿಂಗ್ ಪುನಃ ಅರೇಂಜ್ ಆಯಿತು. ಬ್ರಾಟ್ ಟು ಎರವಾಡ ಪ್ರಿಸನ್. ಮೀಟಿಂಗ್ ಬಿಟ್ವೀನ್ ಗಾಂಧಿ, ನೆಹರು ಆ್ಯಂಡ್ ಹಿಸ್ ಫಾದರ್. ವಲ್ಲಭಭಾಯಿ ಪಟೇಲ್, ಜೈರಾಮ್ ದಾಸ್, ಸರೋಜಿನಿ ನಾಯ್ಡು, ಹೀಗೆ ಬೇರೆ ಬೇರೆ ಆಗಿನ ಮಿನಿಸ್ಟ್ರಿಗಳು ಯಾರಿದ್ರು ನಮ್ಮ ದೇಶ ಸ್ವತಂತ್ರ ಆದ ತಕ್ಷಣ ಅವರನ್ನೆಲ್ಲ ಭೇಟಿಯಾಗ್ತಾರೆ. 3 days 13, 14, 15 August ಟು ವಿತ್ಡ್ರಾಲ್ ಸಿವಿಲ್ ಡಿಸೊಬಿಡಿಯಂಟ್. ನ್ಯೂ ಇಯರ್ಸ್ ಡೇ 1st January 1931. ಕಮಲಾ ಫಸ್ಟ್ ಅರೆಸ್ಟೆಡ್. ಕಮಲಾ ನೆಹರು ಅವರು I am happy beyond measure and proud to follow in the footsteps of my husband. I hope the people will keep ಫ್ಲ್ಯಾಗ್ ಫ್ಲೈಯಿಂಗ್. ಅವ್ರು ಹೇಳ್ತಾರೆ, ನಾನು ಅಂದರೆ ಕಮಲಾ ನೆಹರು ಅವರವರು ಹೇಳ್ತಾರೆ ತನ್ನ ಮಗ ಮತ್ತು ತನ್ನ ಗಂಡನ ಕೆಲಸಗಳನ್ನು ನೋಡಿಕೊಂಡು, ಐ ಆಮ್ ಹ್ಯಾಪಿ ಬಿಯಾಂಡ್ ಮೆಷರ್, ನಾನು ಮೆಷರ್ ಮಾಡೋದಕ್ಕಿಂತ ತುಂಬ ಹ್ಯಾಪಿಯಾಗಿದ್ದೇನೆ. ಆ್ಯಂಡ್ ಪ್ರೌಡ್ ಟು ಫಾಲೋ ಇನ್ ದ ಫುಡ್ ಸ್ಟೆಪ್ಸ್ ಆಫ್ ಮೈ ಹಸ್ಬೆಂಡ್. ನನ್ನ ಪತಿ ಏನು ಫಾಲೋ ಮಾಡಿದ್ದಾರೆ ಅಂದರೆ ದೇಶ ಸೇವೆ, ದೇಶದ ಹೆಸರಲ್ಲಿ ಜೈಲಿಗೆ ಹೋಗಿ ಕೂತ್ಕೊಳ್ಳುವಂಥದ್ದು, ಇದನ್ನು ನಾನು ಕೂಡ ಫಾಲೋ ಮಾಡ್ತೇನೆ. ನಾನು ಅದರಲ್ಲಿ ಸಂತೋಷವನ್ನು ಕಾಣ್ತೇನೆ. ಐ ಹೋಪ್ ದ ಪೀಪಲ್ ವಿಲ್ ಕೀಪ್ ದ ಫ್ಲ್ಯಾಗ್ ಫ್ಲೈಯಿಂಗ್. ನನ್ನ ಈ ಎಲ್ಲ ಕೆಲಸದ ಹಿಂದಿರುವ ಮುಖ್ಯ ನಿರ್ಧಾರ ಅಥವಾ ದೃಢ ನಿರ್ಧಾರ ಏನು ಅಂತಂದರೆ ಭಾರತದಲ್ಲಿ ಭಾರತ ಧ್ವಜ ಹಾರಾಡಬೇಕು, ಭಾರತ ಸ್ವತಂತ್ರ ಆಗಬೇಕು ಅನ್ನೋದು. ಆ್ಯನ್ ಆಟೋಬಯೋಗ್ರಫಿ ಅನ್ನೋದು ತುಂಬ ವಿಶಾಲವಾದ ಕೃತಿ. ಒಂದಷ್ಟು ವರ್ಷಗಳನ್ನು ಅದು ಕವರ್ ಮಾಡುವ ಕಾರಣ ಇನ್ನೂ ಒಂದಷ್ಟು ವಿವರಣೆ ಬಾಕಿ ಇದೆ. ಈಗಾಗಲೇ ತುಂಬ ಲೆಂದಿ ಆಗಿರೋ ವಿಡಿಯೋ ಆಗಿರೋ ಕಾರಣ ಪಾರ್ಟ್ 2 ಬೇಕು ಅಂತಾದರೆ ಮೆಸೇಜ್ ಮಾಡಿ, ಪಾರ್ಟ್ 2 ಮಾಡುವ ಕೆಲಸವನ್ನು ಮಾಡ್ತೇನೆ. ಹಾಗೆ ಈ ವಿಡಿಯೋ, ಈ ಸಮ್ಮರಿ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.